ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಜ್ಞಾನವೆಂಬ ರತ್ನ ಜ್ಯೋತಿ ಅಜ್ಞಾನವ ತೊಡೆವ ಜ್ಯೋತಿ ಪಂಚವಿಕಾರ ಸುಡುವ ಜ್ಯೋತಿ ಆತ್ಮದೀಪ್ತಿಗೊಳಿಪ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಓಂ ಶಾಂತಿ ಹಾಗೂ ನಮಸ್ಕಾರ. ನಮ್ಮ ಇಂದಿನ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆದರದ ಸ್ವಾಗತ. ಭಗವದ್ಗೀತೆ ನಮ್ಮ ಹಿಂದೂಗಳೆಲ್ಲರಿಗೂ ಕೂಡ ಪವಿತ್ರವಾದ ಗ್ರಂಥ ಅಂತ ಹೇಳಿ ನಾವು ಭಾವಿಸ್ಕೊಳ್ತೀವಿ. ಇಂದಿಗೂ ನಾವೆಲ್ಲರೂ ಗಮನಿಸ್ತಾನೇ ಇರ್ತೀವಿ, ನೋಡ್ತಾನೇ ಇರ್ತೀವಿ. ಯಾವುದೇ ಒಂದು ಕೋರ್ಟಲ್ಲಿ ಕೂಡ ಇರ್ಬೋದು, ನ್ಯಾಯಾಲಯಗಳಲ್ಲಿ ಒಬ್ಬ ಅಪರಾಧಿಯಿಂದ ಅಥವಾ ಅಪರಾಧಿ ಅಲ್ಲದೆ ಸಾಕ್ಷಿದಾರರಿಂದನೂ ಕೂಡ ಏನಾದರೂ ಒಂದು ಮಾತನ್ನು ಹೇಳಿಸ್ಬೇಕಾದ್ರೆ ಆ ಗೀತೆಯ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಪವಿತ್ರವಾದ ಭಾವನೆ ನಮಗೆ ಭಗವದ್ಗೀತೆಯ ಬಗ್ಗೆ ಇದೆ. ಹಾಗಾಗಿ ನಮ್ಮ ಈ ಜ್ಞಾನಜ್ಯೋತಿ ಕಾರ್ಯಕ್ರಮದಲ್ಲಿ ನಾವು ಗೀತಾ ಭಾವಧಾರೆ ಅನ್ನುವಂಥ ಸರಣಿಯನ್ನು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇಂದು ಇದ್ದಾರೆ ರಾಜಯೋಗಿನಿ BK ವೀಣಾಜಿಯವರು. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ವೀಣಕ್ಕ. ಈ ಗೀತಾ ಭಾವಧಾರೆ ಅನ್ನುವಂಥ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಹಾಗಾಗಿ ವೀಣಕ್ಕ, ನಾನು ಹೇಳ್ತೀನಿ, ಇದರ ಬಗ್ಗೆ ನಾವು ಡೀಟೇಲಾಗಿ ಹೋಗೋದಕ್ಕಿಂತ, ಅಂದರೆ ಮೊದಲಿಗೆ ಆಳವಾಗಿ ಹೋಗೋದಕ್ಕಿಂತ ಇದರ ಬಗ್ಗೆ ಒಂದು ಹಿನ್ನೆಲೆಯನ್ನು ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಚೆನ್ನಾಗಿ ಮನಮುಟ್ಟುವಂತೆ ಅರ್ಥ ಆಗುತ್ತೆ ಅಂತ ಹೇಳಿ ನನ್ನದು ಒಂದು ಭಾವನೆ. ಅದಕ್ಕೆ ನೀವು ಇವತ್ತಿನ ದಿವಸ ಈ ಗೀತಾ ಭಾವಧಾರೆಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಹಿನ್ನೆಲೆಯನ್ನು ನಾವು ಒಂದು ಪೀಠಿಕೆಯನ್ನು ಹಾಕೋಣ ಅಂತ ಹೇಳಿ ಅದರ ಬಗ್ಗೆ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಅದನ್ನು ನಾವು ದಯವಿಟ್ಟು ತಿಳಿಸ್ಕೊಡಿ. ಓಂ ಶಾಂತಿ. 21ನೇ ಶತಮಾನದ ಈ ಅತಿ ವೇಗದ ಜಗತ್ತಿನಲ್ಲಿ ಸಾಕಷ್ಟು ಅಭಿವೃದ್ಧಿಯ ಪಥದಲ್ಲಿ ತುತ್ತ ತುದಿಯನ್ನೇರಿರುವ ಮಾನವ ಜನಾಂಗ ಭೌತಿಕವಾಗಿ ಬೌದ್ಧಿಕವಾಗಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂದಿದ್ದಾನೆ ಮತ್ತು ಯಶಸ್ಸಿನ ಅನೇಕ ಪುಂಜಿಗಳನ್ನು ಸಹ ಅವನು ಶೇಖರಿಸಿಕೊಂಡಿದ್ದಾನೆ. ಆದರೆ ಈ ಎಲ್ಲ ಯಶಸ್ಸುಗಳು, ಸಫಲತೆ, ಇದೆಲ್ಲದರ ಮಧ್ಯೆ ಆಗಾಗ ಮಾನವನ ಮನಸ್ಸಿನ ಮೂಲೆಯಲ್ಲಿ ಅದೆಲ್ಲೋ ಒಂದು ಕಡೆ ಗೊಂದಲ, ಖಿನ್ನತೆ, ಒತ್ತಡ, ದ್ವಂದ್ವ, ಇದರಿಂದಾಗಿ ಅತಿಯಾದ ಯಶಸ್ಸಿನ ಮಧ್ಯೆಯೂ ಸಹ ಎಲ್ಲೋ ಒಂದು ಕಡೆ ಏನನ್ನೋ ಕಳೆದುಕೊಂಡ, ಯಾವುದಕ್ಕಾಗಿಯೋ ಓಡುತ್ತಿರುವ, ಅಥವಾ ಎಲ್ಲಿಯೋ ಮೂಲೆಯ ಮನಸ್ಸಿನಲ್ಲಿ ಖಿನ್ನತೆಯ, ವಿಷಾದದ ಛಾಯೆ ಬಹುಶಃ ಹೆಚ್ಚಿನಂಶ ಎಲ್ಲರ ಜೀವನದಲ್ಲಿ ಆಗಾಗ, ಯಾಕೆ ದಿನದಲ್ಲಿ ಅನೇಕ ಬಾರಿ ಪುನರಾವರ್ತನೆಯಾಗ್ತಾ ಇರುವುದನ್ನು ಸಹಜವಾಗಿಯೇ ನಾವು ಕಾಣ್ತಾ ಇದ್ದೇವೆ. ಆದರೆ ಎಲ್ಲರಲ್ಲೂ ಇದು ಕಾಣ್ತಾ ಇರುವುದರಿಂದ ಇದು ಸಾಮಾನ್ಯವೇನೋ ಎನ್ನುವಂತಹ ಸಮಾಧಾನಕ್ಕೆ ಮನುಷ್ಯ ಬಂದುಬಿಟ್ಟಿದ್ದಾನೆ. ಈ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋದಾಗ ನಮಗೆ ಕಾಣಬರುವುದೇನು ಅಂದರೆ, ಎಲ್ಲವನ್ನೂ ಪಡೆದುಕೊಂಡೇ ಎನ್ನುವಂತಹ ಮಾನಸಿಕ ಸ್ಥಿತಿಯಲ್ಲಿರುವ ಮನುಷ್ಯ ಏನೋ ಒಂದನ್ನು ಕಳೆದುಕೊಂಡಿದ್ದಾನೆ. ಏನು ಕಳೆದುಕೊಂಡಿರೋದು? ಅದನ್ನು ಹುಡುಕುವುದಕ್ಕೆ ಅವನಿಗೆ ಆಗ್ತಾ ಇಲ್ಲ. ಈ ರೀತಿಯ ಮನುಷ್ಯನ ಜೀವನ ಎನ್ನುವುದೊಂದು ಹೋರಾಟವಾಗಿರುವ ಇವತ್ತಿನ ದಿನಗಳಲ್ಲಿ ಈ ಹೋರಾಟ ಅಥವಾ ಯುದ್ಧ
ನಮ್ಮ ಪುರಾಣಗಳಲ್ಲಿ ಅದೆಲ್ಲೋ ದಾಖಲೆಯಾದ ಮಹಾಭಾರತ ಯುದ್ಧವನ್ನು ನೆನಪಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ತಪ್ಪಲ್ಲ. ಪುರಾಣದ ಪುಟಗಳಲ್ಲಿ ಎಲ್ಲಿಯೋ ಒಂದು ಮಹಾಭಾರತ ಯುದ್ಧದ ದಾಖಲೆ ನಮಗೆ ಸಿಕ್ಕಿದರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಮನಸ್ಸಿನಲ್ಲಿ ಮಹಾಭಾರತ ಯುದ್ಧ ಪ್ರತಿ ದಿನ, ಪ್ರತಿ ಕ್ಷಣ ನಡೀತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಯುದ್ಧ ಕ್ಷೇತ್ರ ಅಥವಾ ಮನುಷ್ಯನ ಮನಸ್ಸು ಎನ್ನುವಂಥ ರಣರಂಗ ಒಂದೊಮ್ಮೆ ಧರ್ಮಕ್ಷೇತ್ರವಾಗಿದ್ದ ಈ ಕರ್ಮಕ್ಷೇತ್ರ ಇಂದು ಕುರುಕ್ಷೇತ್ರವಾಗಿಬಿಟ್ಟಿದೆ. ಈ ರೀತಿ ಮನಸ್ಸು ಎನ್ನುವ ರಣರಂಗದಲ್ಲಿ ಹೋರಾಟಕ್ಕಿಳಿದಿರುವಂತಹ ಮನುಷ್ಯ ವಿಷಾದದ ಛಾಯೆಯಲ್ಲಿ ಜೀವನವನ್ನು ಸೋತು ಹೋದನೇನೋ ಎನ್ನುವಂತಹ ಖಿನ್ನತೆಯಲ್ಲಿ, ಇನ್ನು ನಾನು ಮುಂದುವರಿಯಲಾರೆ ಎನ್ನುವ ಹತಾಶ ಭಾವನೆಯಲ್ಲಿ ಕೈಚೆಲ್ಲಿ ಕೂತಾಗ ಆ ಸೋತು ಸುಣ್ಣವಾದ ಮನಸ್ಸನ್ನು ಸಾಂತ್ವನಿಸುವುದಕ್ಕೆ, ಜೀವನದ ಹತಾಶೆ ನಿರಾಶೆಗಳಿಂದ ಅವನನ್ನು ಮೇಲಕ್ಕೆತ್ತಿ ಪುನಃ ಜೀವನವನ್ನು ಹೂಬನವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಮಾರ್ಗದರ್ಶನ ಅಗತ್ಯವಾಗಿ ಬೇಕು. ಆದರೆ ಯಾರಿಂದ? ಮಹಾಭಾರತ ಯುದ್ಧದ ಚಿತ್ರಣದಲ್ಲಿ ಒಂದು ಭಗವದ್ಗೀತೆಯ ಬೋಧನೆಯನ್ನು ಕೇಳ್ತೇವೆ. ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಖಿನ್ನನಾದ, ವಿಷಾದಕ್ಕೆ ವಶನಾದ, ದುಃಖಿತನಾದ ಅರ್ಜುನ ಎನ್ನುವಂತಹ ಪಾತ್ರಧಾರಿಗೆ ಗೀತಾ ಬೋಧನೆಯನ್ನು ಮಾಡಿ ಪುನಃ ಎದ್ದು ನಿಲ್ಲುವಂತೆ ಪ್ರೋತ್ಸಾಹಿಸಿದ ಆ ಕ್ಷಣಗಳು ಅವಿಸ್ಮರಣೀಯ. ಆದರೆ ಇಂತಹ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳನ್ನು ಸಂತೈಸುವವರು ಯಾರು? ಸಾಂತ್ವನ ಹೇಳುವವರು ಯಾರು? ಮಾರ್ಗದರ್ಶನ ಯಾರಿಂದ? ಅವರಿಗೆ ಗೀತೋಪದೇಶ ಯಾವಾಗ, ಹೇಗೆ ಸಿಗಬಹುದಾ? ಅಥವಾ ಖಿನ್ನತೆಯಲ್ಲಿಯೇ ಬಳಲಿ, ವಿಷಾದದಲ್ಲೇ ಮುಳುಗಿ, ಹತಾಶೆಯಿಂದ ಸೋತು ಜೀವನವನ್ನು ಮುಗಿಸಬೇಕಾಗಿ ಬರುತ್ತಾ ಎನ್ನುವುದು ಖಂಡಿತವಾಗಿಯೂ ಪ್ರತಿಯೊಂದು ಮನಸ್ಸಿನ ಮೂಲೆಯಲ್ಲಿ ಉದ್ಭವಿಸುವ ಪುಟ್ಟ ಪ್ರಶ್ನೆ. ಅದಕ್ಕೂ ಪರಿಹಾರವಿದೆ ಎನ್ನುವುದು ನಮಗೆ ತಿಳಿದರೆ ನಿಜವಾಗಿಯೂ ಸಹ ಎಷ್ಟು ಸಂತೋಷ ಆಗ್ಬೋದಲ್ವೇ? ಈ ನಿಟ್ಟಿನಲ್ಲಿ ಇದೊಂದು ಪುಟ್ಟ ಪ್ರಯತ್ನ. ಗೀತಾ ಭಾವಧಾರೆ ಭಗವದ್ಗೀತೆ ಎಂದೋ ಒಮ್ಮೆ ನುಡಿಸಿದ್ದಲ್ಲ, ತಿಳಿಸಿದ್ದಲ್ಲ. ಸ್ವತಃ ಇಂದು ಗೀತಾಚಾರ್ಯನಾದ ಭಗವಂತ ಪ್ರತಿಯೊಬ್ಬ ಮನುಷ್ಯನ ಜೀವನದ ಕಾರ್ಗತ್ತಲೆಯನ್ನು, ಕಾರಿರುಳನ್ನು ದೂರ ಸರಿಸುವುದಕ್ಕಾಗಿ ನುಡಿಸ್ತಾ ಇರುವ ಆ ನಿಜವಾದಂತಹ ಜ್ಞಾನಾಮೃತ ಧಾರೆ ಎನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಇದೇ ಸುಸಮಯ ಎನ್ನುವ ಭಾವನೆಗಳೊಂದಿಗೆ ನಾವು ನಿಮ್ಮೊಂದಿಗೆ ಈ ಭಗವದ್ಗೀತಾ ಜ್ಞಾನವನ್ನು, ಭಗವಾನುವಾಚ್ಯವನ್ನು ಹಂಚಿಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯ ದಿನದ 24 ಗಂಟೆಗಳಲ್ಲಿ ಎಷ್ಟು ಸಲ ಅರ್ಜುನನಾಗಬಹುದು ಅಂತ ಪ್ರಶ್ನಿಸ್ಕೊಳ್ಳಿ ನೋಡೋಣ. ಅಥವಾ ಹೀಗೆ ಪ್ರಶ್ನಿಸ್ಕೊಳ್ಳೋಣ, ಜೀವನದ ರಣಾಂಗಣದಲ್ಲಿ ಏನೇನೋ ಆಗಿ ಪಾತ್ರ ಮಾಡ್ತಿರುವ ನಾವು, ಹೆಣ್ಣಾಗಿ, ಗಂಡಾಗಿ, ಪಾತ್ರಧಾರಿಯಾಗಿ, ವೈದ್ಯನಾಗಿ, ಅಥವಾ ಇಂಜಿನಿಯರ್ ಆಗಿ, ಗೃಹಸ್ಥನಾಗಿ, ಯುವಕನಾಗಿ, ಅಥವಾ ವಿದ್ಯಾರ್ಥಿಯಾಗಿ, ಹೀಗೆ ಹಲವು 12 ಪಾತ್ರಗಳನ್ನು ಅಭಿನಯಿಸ್ತಾ ಇರುವ ನಾವು ಯಾವಾಗಲಾದರೂ ಒಮ್ಮೆ ನಮ್ಮ ಈ ಪಾತ್ರದಲ್ಲಿ ಅರ್ಜುನತ್ವವೂ ಎಲ್ಲಾದರೂ ಪ್ರವೇಶಿಸುತ್ತಾ? ಹಾಗಾದರೆ ಮನಸ್ಸಿನಲ್ಲಿ ಮೂಡಬಹುದು, ಈ ಅರ್ಜುನತ್ವ ಅಂದರೆ ಏನು ಅಲ್ವೇ? ಖಂಡಿತವಾಗಿಯೂ ಸಹ ಅದೆಷ್ಟೋ ವರ್ಷಗಳಿಂದ ಮಹಾಭಾರತ ಯುದ್ಧಕ್ಕಾಗಿ ಅವನು ತಯಾರಿ ಮಾಡಿಕೊಂಡಿದ್ದ. ನಮಗೆಲ್ಲ ಗೊತ್ತಿದೆ ಆ ಪುರಾಣದ ಮಹಾಕಾವ್ಯದ ಸನ್ನಿವೇಶ. ಆ ಸಂದರ್ಭ ಒದಗಿದರೆ ಸಾಕು, ನನ್ನ ಬಾಣಗಳು ತಹತಹಿಸ್ತಾ ಇವೆ, ನನ್ನ ಗಾಂಧೀವ ಅದಕ್ಕಾಗಿ ಹಂಬಲಿಸ್ತಾ ಇದೆ, 100 ಜನರನ್ನು ನಾನು ಬಲಿ ತೆಗೆದುಕೊಳ್ಬೇಕು, ನಾನು ಪ್ರತೀಕಾರವನ್ನು ಪಡೆಯಬೇಕು. ಇಂತಹ ಹಂಬಲದಿಂದ ರಾತ್ರಿಗಳು, ಹಗಲುಗಳು ತಪಸ್ಸನ್ನು ಮಾಡಿದ್ದ ಅಂತ ಪುರಾಣ ಹೇಳುತ್ತೆ. ಆದರೆ ಅದೇ ಮಹಾಭಾರತ ಯುದ್ಧ ಎದುರಾದಾಗ, ಎದುರಿಗೆ ಕೌರವ ಸೈನ್ಯವನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಏನು ಶುರುವಾಯಿತು? ಗೊಂದಲ ಶುರುವಾಯಿತು. ಇಂತಹ ಯುದ್ಧ ಬೇಕೇ? ಮಾಡಬೇಕಾ? ಈ ಜಯ ನನಗೆ ಬೇಕಾ? ಈ ರೀತಿಯ ಲೋಭ ನನಗೆ ಬೇಕಾ? ಈ ರೀತಿಯ ಈ ಒಂದು ದ್ವಂದ್ವ ಏನು ಶುರುವಾಯಿತು. ಒಂದು
ತಕ್ಷಣ ಬನ್ನಿ, ಜೀವನ ಎನ್ನುವ ಹೋರಾಟದಲ್ಲಿ ಏನನ್ನೋ ಸಾಧಿಸಬೇಕು, ಯಾರನ್ನೋ ಸೋಲಿಸಬೇಕು, ಯಾರನ್ನೋ ಹಿಂದಾಕಿ ಮುಂದೆ ಹೋಗಬೇಕು, ಯಾರಿಗಿಂತಲೂ ಎತ್ತರ ನಾನು ಹೋಗಬೇಕು, ಬಹಳಷ್ಟನ್ನು ದುಡಿಬೇಕು, ಅವರೆಲ್ಲ ನನಗೆ ಮೋಸ ಮಾಡಿದ್ದಾರೆ, ಆ ಮೋಸಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಹಂಬಲದಲ್ಲಿ ಓಡ್ತಾ ಇರುವ ಇವತ್ತಿನ ಮನುಷ್ಯನಿಗೂ ಸಹ ಇನ್ನೇನು ಪ್ರತೀಕಾರ ತೆಗೆದುಕೊಳ್ಳುವ ಗಳಿಗೆ ಬಂದಾಗ, ಅವರಿಗಿಂತ ಎತ್ತರಕ್ಕೇರುವ ಕ್ಷಣಗಳು ಸಮೀಪಿಸಿದಾಗ ಅಯ್ಯೋ ಇದೆಲ್ಲ ಯಾಕೆ ಬೇಕಿತ್ತು ಎನ್ನುವಂತಹ ಹತಾಶ ಭಾವನೆ ಉದ್ಭವಿಸುತ್ತಲ್ವ? ಖಂಡಿತವಾಗಿಯೂ ಇಂತಹ ಅದೆಷ್ಟೋ ಜೀವನದ ಗಳಿಗೆಗಳನ್ನು ದಾಟ್ತಾ ಇದ್ದೇವೆ ಅಥವಾ ಅದರಲ್ಲಿಯೇ ಮುಳುಗಿ ಹೋಗಿದ್ದೇವೆ. ಆತ್ಮೀಯರೇ, ಬಹಳ ಮುಖ್ಯವಾಗಿ ನಾವು ನಿಮ್ಮ ಮುಂದೆ ಈ ದಿನ ಚಿಂತನೆ ಮಾಡಿ ಹೊರಟಿರುವುದು ಜಗತ್ತು ಎನ್ನುವಂತಹ ಈ ವಿಶಾಲ ಕರ್ಮಕ್ಷೇತ್ರದಲ್ಲಿ ಧರ್ಮಕ್ಷೇತ್ರವಾಗಿದ್ದ ಈ ಜಗತ್ತು ಎನ್ನುವ ಕರ್ಮಕ್ಷೇತ್ರ ಕುರುಕ್ಷೇತ್ರವಾಗಿ ಪರಿಣಮಿಸಿರುವ ಇಂದಿನ ದಿನಗಳಲ್ಲಿ ಶಾಂತಿ, ಪ್ರೀತಿ, ಸಹನೆ, ಆತ್ಮೀಯತೆ, ಬಂಧುತ್ವ ಎನ್ನುವಂತಹ ಧರ್ಮವೇ ಪ್ರಧಾನವಾಗಿದ್ದ ಈ ಕ್ಷೇತ್ರ ಪ್ರತೀಕಾರ ಅಥವಾ ಏನಾದರೂ ಆಗಲಿ ನಾನು ದೊಡ್ಡವನಾಗಬೇಕು ಎನ್ನುವ ಅಹಮಿಕೆ, ನಾನೊಬ್ಬನೇ ಬದುಕಬೇಕು, ನನ್ನದೇ ಹೆಚ್ಚಾಗಬೇಕು, ನನ್ನ ಚಿಂತನೆಯೇ ಮೇಲುಗೈಯಾಗಬೇಕು, ಯಾರಿಗೇನಾದರೂ ಪರವಾಗಿಲ್ಲ, ನಾನು ಬದುಕಿದರೆ ಸಾಕು ಎನ್ನುವಂತಹ ಈ ಒಂದು ಕೌರವ ಮನಸ್ಸುಗಳೇನಿದೆ, ಈ ರೀತಿಯ ಕೌರವ ಮನಸ್ಸುಗಳು ಹೆಚ್ಚಾಗಿ ಕುರುಕ್ಷೇತ್ರವಾದಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ನಾವು ಗಮನಿಸಬೇಕಾದದ್ದು ಮಹಾಭಾರತ ಯುದ್ಧ ಇವತ್ತೇನು ಮನೆಯಲ್ಲಿ ನಡೀತಿದೆ. ಈ ಮಹಾಭಾರತ ಯುದ್ಧದಲ್ಲಿ ನಾವು ಯಾರು? ನಾವು ಅರ್ಜುನರ? ನಾವು ಧೃತರಾಷ್ಟ್ರರ? ನಾವು ಸಂಜಯನ? ಅಥವಾ ನಾವು ಭೀಷ್ಮನ? ಮಹಾಭಾರತದ ಮಧ್ಯೆ ಕೇಳಿಬಂದ ಭಗವದ್ಗೀತೆಯಲ್ಲಿ 4 ಜನ ಈ ಪ್ರಮುಖ ಪಾತ್ರಧಾರಿಗಳನ್ನು ನಾವಿಲ್ಲಿ ಉದಾಹರಿಸ್ತಾ ಇದ್ದೇವೆ. ಬಹುಮುಖ್ಯವಾಗಿ ಸೋತ ಮನಸ್ಸಿಗೆ ಸಾಂತ್ವನವನ್ನು ಪಡೆದವನು ಅರ್ಜುನ. ಸಾಂತ್ವನದಿಂದ ಸೋತ ಮನಸ್ಸನ್ನು ಪುನಃ ಚೇತರಿಸಿಕೊಂಡು ಜೀವನ ಎನ್ನುವ ರಣಾಂಗಣದಲ್ಲಿ ಗೆಲುವು ನಿಶ್ಚಿತಗೊಳಿಸಿಕೊಂಡವನು ಅರ್ಜುನ. ಅರ್ಜುನ ವಿಷಾದದ ಮನಸ್ಥಿತಿಯಿಂದ ಪುನಃ ವೀರತ್ವದ ವಿಜಯದ ಮನಸ್ಥಿತಿಗೆ ಹಿಂತಿರುಗಿದ ಗೀತೋಪದೇಶದಿಂದ. ಅಥವಾ ಈ ರೀತಿ ನಾವು ನಮ್ಮ ಮರುಚಿಂತನೆಯನ್ನು ಮಾಡಿಕೊಳ್ಬಹುದೇನೋ, ವಿಷಾದಗೊಂಡ ಅರ್ಜುನನ ಮನಸ್ಸಿಗೆ, ಖಿನ್ನವಾದ ಅರ್ಜುನನ ಮನಸ್ಸಿಗೆ, ಗೊಂದಲದ ಗೂಡಾಗಿದ್ದ ಅರ್ಜುನನ ಮನಸ್ಸಿಗೆ, ದ್ವಂದ್ವ ಹಾಗೂ ಒತ್ತಡಗಳಿಂದ ನಲುಗಿ ಹೋಗಿದ್ದ ಅರ್ಜುನನ ಮನಸ್ಸಿಗೆ ಸ್ವತಃ ಭವರೋಗ ವೈದ್ಯನಾದ ಭಗವಂತನಿಂದ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಸಿಕ್ತು. ಎಷ್ಟು ಪರಿಣಾಮಕಾರಿಯಾದ ಕೌನ್ಸಿಲಿಂಗ್ ಅಂದರೆ, ಇನ್ನೇನು ನಾನು ಯುದ್ಧವನ್ನೇ ಮಾಡೋದಿಲ್ಲ, ಆಗಲ್ಲ ನನ್ನ ಕೈಯಲ್ಲಿ ಗಾಂಡೀವ ಹಿಡಿಯುವುದಕ್ಕೆ ಕೈ ನಡುಗ್ತಾ ಇದೆ ಅಂತ ಹೇಳಿದಂತಹ ಆ ಅರ್ಜುನ ತನ್ನ ಗಾಂಡೀವವನ್ನೆತ್ತಿ ಪುನಃ ಯುದ್ಧ ಮಾಡುವಂತಹ ಮನಸ್ಥಿತಿ ಅವನಿಗೆ ಬಂತು. ಆದರೆ ಅದೇ ಭಗವದ್ಗೀತೆಯನ್ನು ದಿವ್ಯ ದೃಷ್ಟಿಯಿಂದ ಕೇಳಿದ ಸಂಜಯ ಅವನಿಗೆ ಯುದ್ಧ ಮಾಡುವ ಮಾಡದಿರುವ ಯಾವ ಮನಸ್ಸಿನ ಚಿಂತನೆಯೂ ಇರಲಿಲ್ಲ. ಗೀತೆ ಕೇಳುವುದು ಅದೃಷ್ಟವಶಾತ್ ಅಕಸ್ಮಾತ್ ದೊರಕಿ ಬಂದಂತಹ ಒಂದು ಸಂದರ್ಭ ಅವನಿಗೆ. ಕೇಳಿದ ಅವನು ಸಹ ಕೇವಲ ಧನ್ಯತೆಯ ಅನುಭವವನ್ನು ಮಾಡ್ದ, ತನ್ನನ್ನು ತಾನು ಪರಿವರ್ತಿಸಿಕೊಳ್ಳಲೂ ಇಲ್ಲ. ಅಗಾಧವಾದ ಮಹದಾದ ಪರಿವರ್ತನೆಯನ್ನು ಅಲ್ಲಿ ನಾವು ಕಾಣೋದಕ್ಕೂ ಸಾಧ್ಯವಿಲ್ಲ. ಇನ್ನು ಮೂರನೆಯ ಇನ್ನೊಂದು ವ್ಯಕ್ತಿತ್ವ, ಭಗವದ್ಗೀತೆಯನ್ನು ಕೇಳಿದ್ದು ಧೃತರಾಷ್ಟ್ರ. ಯಾರು ಇಡೀ ಮಹಾಭಾರತಕ್ಕೆ ಮೂಲ ಪುರುಷನಾಗಿ ಪ್ರತಿಬಿಂಬಿಸಲ್ಪಟ್ಟಿದ್ದಾನೆ ಆ ಮಹಾಕಾವ್ಯದಲ್ಲಿ. ಎಲ್ಲ ಭಗವದ್ಗೀತೆಯ ಸಾಂತ್ವನವನ್ನು, ಕೌನ್ಸಿಲಿಂಗನ್ನು, ಆಪ್ತ ಸಮಾಲೋಚನೆಯನ್ನು ಕೇಳಿದಾಗ ಪ್ರತಿ ಹಂತದಲ್ಲಿಯೂ ತಾನು ಮಾಡುವ ತಪ್ಪನ್ನು ಸಮರ್ಥಿಸ್ಕೊಳ್ತಾನೆ ಹೋದ ವಿನಃ ಒಂದು ಹುಲ್ಲು ಕಡ್ಡಿಯಷ್ಟು ಸಹ ಅವನಲ್ಲಿ ಆಂತರಿಕವಾದ ಪರಿವರ್ತನೆ ಕಾಣಲಿಲ್ಲ, ಆಗಲಿಲ್ಲ. ಇನ್ನೊಬ್ಬ ಭೀಷ್ಮ ಗೀತೋಪದೇಶದ ದೃಶ್ಯವನ್ನು ಕಾಣ್ತಿದ್ದ, ಒಂದು ಅಕ್ಷರವೂ ಕೇಳಿ ಬರ್ತಾ ಇರಲಿಲ್ಲ. ಒಂದು ಗಾಳಿಯ ಅಲೆಯಾದರೂ ತೇಲಿ ಬಂದು ಒಂದು ಅಕ್ಷರವನ್ನಾದರೂ ಕೇಳಿಸಿದರೆ ನನ್ನ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ಎರಡೂ ಕಿವಿಗಳನ್ನು ತೆರೆದಿಟ್ಟುಕೊಂಡು ಮನಸ್ಸನ್ನು ವಿಶಾಲವಾಗಿ ತೆರೆದಿಟ್ಟು ಕಾಯ್ತಾ ಇದ್ದ
ಆದರೆ ದುರದೃಷ್ಟವಶಾತ್ ಒಂದೇ ಒಂದು ಅಕ್ಷರದ ಗೀತೋಪದೇಶವೂ ಅವನಿಗೆ ಕೇಳೋದಿಕ್ಕಾಗಲಿಲ್ಲ. ಬಂಧುಗಳೇ, ಈ ಜೀವನ ಎನ್ನುವ ರಣರಂಗದಲ್ಲಿ ನಾವು ಸಹ ಅಗಾಧವಾದ ಈ ಒತ್ತಡದ ಜೀವನದಲ್ಲಿ ಯಾರಾಗ್ತೇವೆ? ಅರ್ಜುನರಾಗ್ತೇವೋ, ಧೃತರಾಷ್ಟ್ರರಾಗ್ತೇವೋ, ಅಥವಾ ಸಂಜಯನಾಗಿ ಉಳಿತೇವೋ, ಇಲ್ಲಕ್ಕೆ ಭೀಷ್ಮನಾಗಿಯೇ ಉಳಿದು ಬಿಡ್ತೇವೋ? ಇಲ್ಲಿ ನಾನು ಅವರ ವ್ಯಕ್ತಿತ್ವದ ಮಹಾನತೆ, ಪ್ರಬುದ್ಧತೆಯ ಬಗ್ಗೆ ಚಿಂತನೆ ಮಾಡ್ತಿಲ್ಲ. ನಾವೆಲ್ಲ ಯೋಚನೆ ಮಾಡ್ತಿರುವುದು ಅವರ ಮಾನಸಿಕ ಸ್ಥಿತಿಯನ್ನು, ಗೀತೋಪದೇಶದ ಸಂದರ್ಭದಲ್ಲೇ ಗೀತೋಪದೇಶದ ನಂತರದ ಒಂದು ಸನ್ನಿವೇಶವನ್ನು. ಆದ್ದರಿಂದ ಈ ರೀತಿ ಮಾನಸಿಕ ಕ್ಲೇಶಗಳಿಂದ ಕುಂದಿ ಹೋಗಿರುವ ನಮ್ಮ ಮನಸ್ಸಿಗೆ ಸ್ವತಃ ಗೀತಾಚಾರ್ಯನಾದ ಭಗವಂತನಿಂದ ಆಪ್ತ ಸಮಾಲೋಚನೆ ನೇರವಾಗಿ ನಮಗೆ ಲಭ್ಯವಿದೆ. ಆದರೆ ನಾವು ಯಾರ ಆಗೋಣ ಎನ್ನುವ ಒಂದು ಗುರಿಯನ್ನು ನಮ್ಮ ಮುಂದೆ ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಿಕೊಳ್ಳೋಣ. ಈ ಗೀತೋಪದೇಶವನ್ನು, ಭಗವಂತನ ಆಪ್ತ ಸಮಾಲೋಚನೆಯನ್ನು, ಭವರೋಗ ವೈದ್ಯನ ಚಿಕಿತ್ಸಾ ವಿಧಾನಕ್ಕೆ ನಮ್ಮನ್ನು ನಾವು ಒಳಪಡಿಸಿಕೊಂಡ ನಂತರ ಖಂಡಿತವಾಗಿಯೂ ಸಹ ಅರ್ಜುನರಾಗೋಣ. ಗೆಲ್ಲೋಣ ವಿಷಾದವನ್ನು, ದೂರ ಮಾಡಿಕೊಳ್ಳೋಣ ಗೊಂದಲವನ್ನು, ದ್ವಂದ್ವದಿಂದ ಹೊರಬರೋಣ. ಅದಕ್ಕಾಗಿ ನಮಗೆ ಬೇಕಾಗಿರುವುದು ಖಂಡಿತವಾಗಿಯೂ ಭಗವದ್ಗೀತೆಯ ಸಾರ ಅಥವಾ ಭಗವದ್ಗೀತೆಯ ಜೀವನಾಧಾರ ಗೀತೋಪದೇಶ. ಈ ಗೀತೋಪದೇಶ ಹೇಗೆ ನಮ್ಮ ಈ ಮಾನಸಿಕ ಗೊಂದಲಗಳನ್ನು ದೂರ ಮಾಡ್ತದೆ ಎನ್ನುವುದೇ ಒಂದು ಅದ್ಭುತವಾದಂತಹ ಮಹಾಕಾವ್ಯ. ಅದನ್ನು ಅನುಭವಿಸಿದವನಿಗೆ ಗೊತ್ತು, ಬಲ್ಲವನೇ ಬಲ್ಲನು ಬೆಲ್ಲದ ಸವಿಯ ಅಂತ. ಅದರಿಂದ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಈ ಸನ್ನಿವೇಶವನ್ನು ಅರ್ಥೈಸ್ಕೊಳ್ಬೇಕಾಗಿದ್ದು ಹೇಗೆ ಅಂದರೆ, ಯಾವಾಗಲೂ ಒಮ್ಮೆ ಮಹಾಭಾರತ ನಡೆದಿತ್ತು, ಯಾರೋ ಒಬ್ಬ ಅರ್ಜುನನಿಗೆ ಹತಾಶೆಯಾಗಿತ್ತು, ವಿಷಾದವಾಗಿತ್ತು ಅಂತ ಖಂಡಿತವಾಗಿಯೂ ನಾವು ಯೋಚಿಸುವುದು ಬೇಡ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಮೂಲೆಯಲ್ಲಿ ದಿನದ 24 ಗಂಟೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಅರ್ಜುನ ಹಣಿಕೆ ಹಾಕ್ತಾ ಇರ್ತಾನೆ. ವೀರಾರ್ಜುನನಾಗಿ ಅಲ್ಲ, ವಿಷಾದದ ಅರ್ಜುನನಾಗಿ. ಈ ರೀತಿಯ ವಿಷಾದದ ಮನಸ್ಥಿತಿಯಿಂದ ಹೊರಬರುವುದು ಸಾಧ್ಯವೇ? ಹೌದು, ಸಮಾಜದಲ್ಲಿ ಅನೇಕ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿದೆ, ಕೌನ್ಸಿಲಿಂಗ್ ಥೆರಪಿಗಳಿದೆ, ಸಾಕಷ್ಟು ಮ್ಯಾನೇಜ್ಮೆಂಟ್ ಗುರುಗಳಿದ್ದಾರೆ. ಆ ಕ್ಷಣಕ್ಕೆ ಖಂಡಿತವಾಗಿಯೂ ನಮ್ಮ ಮನಸ್ಸಿನ ವಿಷಾದ ನಮಗೆ ಗುಡ್ ಬೈ ಹೇಳ್ತು ಅಂತ ಅಂದುಕೊಳ್ಳುವಷ್ಟು ಸುಂದರವಾದ ಕೌನ್ಸಿಲಿಂಗ್ ನಮಗೆ ಸಿಗುತ್ತೆ. ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಮಾನಸಿಕ ಆ ಗೊಂದಲವನ್ನು ನಮ್ಮಿಂದ ದೂರ ಮಾಡುವುದಿಲ್ಲ. ಮೆಡಿಕೇಷನ್ ಇದೆ ಅದಕ್ಕೋಸ್ಕರ ಬೇಕಾದಷ್ಟು, ಆದರೆ ಪ್ರಯೋಜನ ಮಾತ್ರ ಮತ್ತೆ ನಾಯಿಬಾಲವೇ. ಹಾಗಾಗದೇ ಇರಬೇಕಾದ್ರೆ ಪೂರ್ಣ ಪ್ರಮಾಣದ ಕೌನ್ಸಿಲಿಂಗ್ ಬೇಕು, ಯಥಾರ್ಥವಾದಂತಹ ಗೀತೋಪದೇಶ ಬೇಕು, ನಿಜವಾದ ಭಗವದ್ಗೀತೆಯ ಒಂದು ಅನುಸರಣೆ ಬೇಕು ಮನುಷ್ಯನ ಜೀವನದಲ್ಲಿ. ಅದು ಹೇಗೆ ಸಾಧ್ಯ? ನಮ್ಮ ಚಿಂತನೆಯ ಧಾಟಿ ಈ ದಿಶೆಯಲ್ಲಿ ಸಾಗುತ್ತೆ. ಡೀಲಿಂಗ್ ವಿತ್ ದ ಡಿಪ್ರೆಷನ್ ಥ್ರೂ ಭಗವದ್ಗೀತಾ. ಈ ಸ್ವತಃ ಭಗವಂತನೇ ಹೇಳುವ, ಭವರೋಗ ವೈದ್ಯನೇ ತಿಳಿಸುವ ಈ ಗೀತಾ ಜ್ಞಾನದಿಂದ ನಮ್ಮ ಜನ್ಮಾಂತರದ ಮಾನಸಿಕ ಖಿನ್ನತೆ, ಗೊಂದಲ, ನೋವು, ಸಂಕಷ್ಟ, ದುಃಖಗಳಿಗೆ ಪರಿಹಾರವಿದೆ. ಯಾವ ರೀತಿಯಲ್ಲಿದೆ ಪರಿಹಾರ, ಹೇಗೆ ಗೀತಾಚಾರ್ಯ ಪರಿಹಾರವನ್ನು ಕೊಡ್ತಾನೆ, ಅದನ್ನು ನಾವು ಹೇಗೆ ಅನುಭವಿಸಬೇಕು ಎನ್ನುವುದು ತುಂಬ ಅಮೂಲ್ಯವಾದಂಥದ್ದು. ನೋಡಿ, ಗೀತಾಚಾರ್ಯ 4 ರೀತಿಯ ಕೇಳುಗರನ್ನು ಹೇಳ್ತಾನೆ. ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ ಅಂತ 4 ರೀತಿಯ ಜನ ಇದ್ದಾರೆ ನನ್ನ ಮಾತನ್ನು ಕೇಳುವವರಲ್ಲಿ ಅಂತ. ಆರ್ತ ಅಂದರೆ ಆರ್ತನಾಗಿ ಮೊರೆ ಇಡುವವನು, ಏನು ಬಂದರೂ ಎಲ್ಲಿದೆಯಪ್ಪ ಭಗವಂತ ಅಂತ ಪ್ರತಿಯೊಂದಕ್ಕೂ ಭಗವಂತನನ್ನೇ ಕರೆಯುವವನು. ಎರಡನೆಯವನು ಅರ್ಥಾರ್ಥಿ, ತನಗೇನಾದರೂ ಸಿಗುತ್ತೆ ಭಗವಂತನಿಂದ ಅಂದರೆ ಮಾತ್ರ ಭಗವಂತನಡೆಗೆ ಹೋಗುವವನು. ಮೂರನೆಯವನು ಜಿಜ್ಞಾಸು, ಇವನು ಭಗವಂತನ, ಇವನು ಭಗವಂತನ, ಇವನು ಭಗವಂತನ, ಇದು ಭಗವಂತ ಹೇಳಿದ್ದ, ಇದು ಭಗವಂತ ಹೇಳಿದ್ದ, ಜಿಜ್ಞಾಸೆ ಇದೆ ಅವನಲ್ಲಿ ಮಾತ್ರ, ಕುತೂಹಲದಿಂದ ಕೂಡಿದ ಜಿಜ್ಞಾಸೆ. ನಾಲ್ಕನೆಯವನು ಜ್ಞಾನಿ. ಜ್ಞಾನಿ ಯಾರು ಅಂದರೆ
ಬಹಳ ಸುಂದರವಾದ ಅರ್ಥ ಇದೆ ಜ್ಞಾನಿಗೆ. ಕತ್ತಲೆಗೆ ಏನು ಅರ್ಥ? ವಾಟ್ ಈಸ್ ದ ಮೀನಿಂಗ್ ಆಫ್ ಡಾರ್ಕ್ನೆಸ್? ಏನು ಅರ್ಥ ಕೊಡ್ಬೋದು ನಾವು ಕತ್ತಲೆಗೆ? ಬೆಳಕಿನ ಇಲ್ಲದಿರುವಿಕೆ ಕತ್ತಲೆ. ಕತ್ತಲೆಗೆ ತನ್ನದೇ ಆದ ಡೆಫಿನೇಷನ್ ಇಲ್ಲ, ಎಲ್ಲಿಯೂ ಇಲ್ಲ. ಏನಪ್ಪ ಕತ್ತಲೆ ಅಂದರೆ ಬೆಳಕಿನ ಇಲ್ಲದಿರುವಿಕೆ ಅಲ್ವಾ? ಅದೇ ರೀತಿಯಾಗಿ ಜ್ಞಾನಿ ಅಂದರೆ ಬಹಳ ಸುಂದರವಾದದ್ದೇನು ಅಂದರೆ, ಎಲ್ಲಿ ಜ್ಞಾನ ಇಲ್ವೋ ಅದು ಅಜ್ಞಾನ. ಅಂದರೆ ಏನರ್ಥ ಹಾಗಾದರೆ? ಜ್ಞಾನಿ ಅಂದರೆ ಅದು ಬೆಳಕು. ಜ್ಞಾನಿ ಅಂದರೆ ಬೆಳಕಿನಲ್ಲಿರುವವನು. ಜ್ಞಾನಿ ಅಂದರೆ ಬಹಳ ಮುಖ್ಯವಾಗಿ ಗೀತಾಚಾರ್ಯ ಹೇಳುವಂತೆ ತಿಳಿಯಲು ಯೋಗ್ಯವಾದದ್ದು ಜ್ಞಾನ, ಅನುಭವಿಸಲು ಯೋಗ್ಯವಾದದ್ದು ಜ್ಞಾನ. ಅಂದರೆ ತಿಳಿದವನು, ಅನುಭವಿಸಿದವನು ಜ್ಞಾನಿ. ಹೇಳ್ತಾರೆ ಅದಕ್ಕೋಸ್ಕರ ಕವಿ ಕಾಣದ್ದನ್ನು ರವಿ ಕಂಡ, ಆದರೆ ರವಿ ಕಾಣದ್ದನ್ನು ಅನುಭವಿ ಕಂಡ ಅಂತ. ಆದ್ದರಿಂದ ಗೀತಾಚಾರ್ಯನ ಈ ಆಪ್ತ ಸಮಾಲೋಚನೆಯನ್ನು, ಗೀತಾಜ್ಞಾನವನ್ನು ಕೇಳುಗರಲ್ಲಿ ನಾವು ಈ 4 ಹಂತಗಳನ್ನು ಖಂಡಿತವಾಗಿಯೂ ದಾಟ್ತೇವೆ. ಆದರೆ ತಲುಪಬೇಕಾದ ಹಂತ ಮಾತ್ರ ಜ್ಞಾನಿಯದು. ಆರ್ತನಾಗಿ, ಅರ್ಥಾರ್ಥಿಯಾಗಿ, ಜಿಜ್ಞಾಸುವಾಗಿ ಕೊನೆಗೆ ನಾವು ಏರಲೇಬೇಕಾದ ಎತ್ತರ ಜ್ಞಾನಿಯದು. ಜ್ಞಾನಿ ಅಂದರೆ ತರ್ಕ ಮಾಡುವವನಲ್ಲ. ಹೀಗಂದು ಕೂಡೋದು ಬೇಡ ನಾವು. ಜ್ಞಾನಿ ಅಂದರೆ ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವುದನ್ನು ತಿಳ್ಕೊಂಡು ಮಾಡಬೇಕಾದದ್ದನ್ನು ಮಾಡುವಂತಹ ಮನೋಸ್ಥಿತಿಯನ್ನು ಹೊಂದಿದವನು ಜ್ಞಾನಿ. ಗೊತ್ತಿದ್ದು ಮಾಡೋಕ್ಕಾಗದಿರೋನು ಅಜ್ಞಾನಿ. ಅವನನ್ನೇ ಮಹಾಭಾರತ ದುರ್ಯೋಧನ ಅಂತ ಹೇಳುತ್ತೆ. ಆದ್ದರಿಂದ ಬಹಳ ಮುಖ್ಯವಾಗಿ ಈ ಒಂದು ನಮ್ಮ ಚಿಂತನೆಯ ಮೂಲವೇ ಏನು ಅಂದರೆ, ನಮ್ಮ ಜೀವನದಲ್ಲಿ ನಾವೆಲ್ಲರೂ ಸಹ ಬದುಕೋದಕ್ಕೆ ಬಂದಿದ್ದೀವಿ ಅಲ್ವಾ? ಖಂಡಿತವಾಗಿಯೂ ಸಾವು ನಿಶ್ಚಿತ ಜೀವನದಲ್ಲಿ. ಆದರೆ ಸಾವು ನಮ್ಮೆಲ್ಲರ ಅಥವಾ ಯಾರ ಜೀವನದ ಉದ್ದೇಶವೂ ಅಲ್ಲ, ಗುರಿಯೂ ಅಲ್ಲ, ಸಾಧನೆಯೂ ಅಲ್ಲ. ಮನುಷ್ಯ ಜೀವನದ ಸಾಧನೆ, ಗುರಿ, ಉದ್ದೇಶ ಬದುಕು 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 ಮಾತ್ರ. ಈ ಬದುಕನ್ನು ಭವ್ಯವಾಗಿ ಬದುಕೋಣ, ದಿವ್ಯವಾಗಿ ಬದುಕೋಣ, ಸುಖವಾಗಿ ಬದುಕೋಣ, ಶಾಂತಿಯಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ, ಜೀವನದ ಎಲ್ಲ ಆನಂದವನ್ನು ಅನುಭವಿಸ್ತಾ ಬದುಕೋಣ, ನಮಗಾಗಿ ಬದುಕೋಣ, ಹಾಗೂ ಎಲ್ಲರಿಗಾಗಿ ನಾವು ಬದುಕೋಣ. ಈ ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವುದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದೇ ಈ ನಮ್ಮ ಚಿಂತನೆಯ ಮೂಲ. ಆದ್ದರಿಂದ ಹೇಳ್ತಾರೆ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ. ಯಾವುದು? ಭಗವದ್ಗೀತೆ. ಆದ್ದರಿಂದ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಅಂತ ಗೀತೆಯ ಮಹಿಮೆಯನ್ನು ನಾವು ಕೇಳ್ತೇವೆ. ಮೂಕನು ಮಾತಾಡ್ತಾನೆ, ಕುಂಟನು ಗುಡ್ಡವನ್ನು ಏರ್ತಾನೆ. ಪರಮಾತ್ಮನ ದಯೆ ಹೊಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಕೇವಲ ಭಾವೋದ್ವೇಗಕ್ಕೆ ವಶರಾಗಿ ದಯೆ ಕೊಡಪ್ಪ ಅಂತ ಕೈ ಮುಗಿದು ಪ್ರಾರ್ಥಿಸುವಂತಹ ಮನೋಸ್ಥಿತಿಯನ್ನು ನಾವೇನು ಹೊಂದಿದ್ದೇವೆ, ಆ ದಯೆ ಪಡೆಯುವುದು ಹೇಗಪ್ಪ ಅನ್ನುವುದನ್ನು ಕ್ಷಣಿಕವಾಗಿಯೂ ನಾವು ಯೋಚನೆ ಮಾಡುವುದಿಲ್ವಲ್ಲ. ಆ ದಿಶೆಯಲ್ಲಿ ನಮ್ಮನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡುವುದೇ ಗೀತಾಜ್ಞಾನದ ಮೂಲೋದ್ದೇಶ. ಅದು ಹೇಗೆ? ಭಗವಂತ ದಯೆ ಕೊಟ್ಟರೆ ನಾವು ಪಡೆಯುವುದು ಹೇಗೆ? ಭಗವಂತ ಈ ಜಗತ್ತಿಗೆ ಬಂದರೆ ನೋಡುವುದು ಹೇಗೆ ನಾವು ಅವನನ್ನು? ಭಗವಂತ ನಮಗೆ ಜ್ಞಾನ ಕೊಟ್ಟರೆ ಜೀವನದಲ್ಲಿ ತರುವುದು ಹೇಗೆ? ಅದನ್ನು ಚಿಂತನೆ ಮಾಡುವುದಕ್ಕಾಗಿಯೇ ನಾವೆಲ್ಲರೂ ಸಹ ಭಗವಂತ ಕೊಟ್ಟ ಈ ಜನ್ಮವನ್ನು ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಹೊತ್ತಾದರೂ ನಾವು ಆ ಚಿಂತನೆಯಲ್ಲಿ ಅವನ ಜೊತೆಗೆ ಬದುಕುವುದು ಸಾಧ್ಯವಾದರೆ ನಾವು ಅರ್ಜುನರಾಗಿ ಬಿಡ್ತೇವೆ. ಜೀವನದ ರಣಾಂಗಣದಲ್ಲಿ ನಮ್ಮ ಹೋರಾಟಕ್ಕೆ ವಿಜಯ ನಿಶ್ಚಿತ, ಗೆಲುವು ನಮ್ಮದೇ. ಆದ್ದರಿಂದ ಗೆಲುವು ಕೇವಲ ಗೆಲುವು ಉದ್ದೇಶವಲ್ಲ, ಆದರೆ ವಿಧಿಪೂರ್ವಕವಾದ ಗೆಲುವು, ಯಥಾವತ್ತಾದ ಗೆಲುವು, ಮನಸ್ಸನ್ನು ಕೊಲ್ಲದೆ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಗೆಲ್ಲುವುದಿದೆಯಲ್ಲ, ಅದು ನಿಜವಾದಂಥ ವೀರತ್ವ. ಆ ವೀರತ್ವದೆಡೆಗೆ ಮುಖ ಮಾಡಿಸುವುದೇ ಗೀತಾಜ್ಞಾನದ ಮೂಲ ಉದ್ದೇಶ. ಅದನ್ನು ಅರ್ಥೈಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಎನ್ನುವುದು ಬಹಳ ಅವಶ್ಯಕವಾದದ್ದು. ಹಾಗಾದರೆ ಬಹಳ ಅಗತ್ಯವಾಗಿ ನಾನೊಂದು ಸಣ್ಣ ಚಿಂತನೆಯನ್ನು ತೆಗೆದುಕೊಂಡು ನಿಮ್ಮ ಜೊತೆಗೆ ಮುಂದುವರಿಯೋಣ ಅಂದ್ಕೊಳ್ತಾ ಇದ್ದೇನೆ. ಈ ಗೀತಾಜ್ಞಾನ ಹೇಳ್ತಾ ಇರುವಾಗ
ಪ್ರಾರಂಭದಲ್ಲಿ ನಾವು ಯೋಚನೆ ಮಾಡಿದ ಹಾಗೆ ಧೃತರಾಷ್ಟ್ರ ಗೀತೆಯನ್ನು ಸಂಜಯನ ಮೂಲಕ ಕೇಳ್ದ ಅನ್ನುವಂಥ ಪ್ರಸ್ತುತಿ ಬರುತ್ತೆ. ಸಂಜಯನಿಂದ ಗೀತಾಜ್ಞಾನವನ್ನು ಕೇಳುವಾಗ ಆ ಸಂಜಯ ಕೈ ಮುಗಿದುಕೊಂಡು ಧನ್ಯತೆಯಿಂದ ಹೀಗೆ ಹೇಳ್ದ ಅಂತ ಹೇಳ್ತಾ ಇದ್ದರೆ, ಇವನು ತನ್ನ ಪ್ರತಿಯೊಂದು ತಪ್ಪನ್ನು ಸಮರ್ಥಿಸ್ಕೊಳ್ತಾ ಇದ್ದ. ಸಮರ್ಥಿಸ್ಕೊಳ್ತಾ ಅವನೇನು ಹೇಳ್ತಾನೆ, ಗಾಳಿಗೆ ಧೂಳಾದ್ರೇನು, ಹೂವಿನ ಸುಗಂಧವಾದ್ರೇನು, ಗಾಳಿ ಎರಡನ್ನೂ ಹಾರಿಸ್ಕೊಂಡು ಹೋಗುತ್ತೆ. ಹಾಗೆ ನಾನು ಕುರುಡ, ನನಗೆ ಧೂಳು ಅಥವಾ ಹೂವಿನ ಸುಗಂಧದ ವ್ಯತ್ಯಾಸ ನನಗೇನು ಗೊತ್ತಾಗಬೇಕು ಅಂತ ತನ್ನ ತಪ್ಪನ್ನು ತಾನು ಸಮರ್ಥಿಸ್ಕೊಳ್ಳುವಂಥ ಒಂದು ಸನ್ನಿವೇಶ. ಆಗ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಏನೂ ಗೊತ್ತಿಲ್ಲದ ಸಂಜಯ ಅಂತ ನಾವೇನು ಅಂದ್ಕೊಳ್ತೇವೆ, ಆ ಮಹಾನುಭಾವ ಒಂದು ಮಾತನ್ನು ಹೇಳ್ತಾನೆ, ಸ್ವಾಮಿ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ, ಹಾಗಿಲ್ಲ. ಧೂಳಿಗೂ ಹೂವಿನ ಸುಗಂಧಕ್ಕೂ ತುಂಬ ವ್ಯತ್ಯಾಸ ಇದೆ. ಹೂವಿನ ಸುಗಂಧ ಹೂವಿನ ಜೊತೆಗೆ ಸಂಬಂಧ ಇದಕ್ಕೆ, ಹೂವಿಗೆ ದೇಟಿನ ಜೊತೆಗೆ ಸಂಬಂಧ ಇದೆ, ಆ ದೇಟಿಗೆ ಗಿಡದ ಜೊತೆಗೆ ಸಂಬಂಧ ಇದೆ, ಆ ಗಿಡಕ್ಕೆ ಬೇರಿನ ಜೊತೆಗೆ ಸಂಬಂಧ ಇದೆ, ಆ ಬೇರಿಗೆ ನೆಲದ ಜೊತೆಗೆ ಸಂಬಂಧವಿದೆ, ಆ ನೆಲಕ್ಕೆ ಮಣ್ಣಿನ ಆಳದ ಜೊತೆಗೆ ನೀರಿನ ಜೊತೆಗೆ ಎಲ್ಲ ಸಂಬಂಧವಿದೆ. ಆದ್ದರಿಂದ ಇಷ್ಟೆಲ್ಲ ಸಂಬಂಧಗಳಿಂದ ಹೊರಬರುವಂತಹ ಹೂವಿನ ಸುಗಂಧ ಗಾಳಿಯಲ್ಲಿ ತೇಲಿ ಬಂದು ಯಾರ್ದಾದ್ರೂ ಮೂಗಿಗೆ ತಾಕಿದರೆ ಅವರಿಗೆ ಧನ್ಯತೆಯ ಅನುಭವವನ್ನು ಮಾಡಿಸುತ್ತೆ ವಿನಃ ದಾರಿ ತಪ್ಪಿಸೋದಿಲ್ಲ ಅಂತ. ಆದರೆ ಧೂಳು ಅದಕ್ಕೆ ಅಸ್ತಿತ್ವವೇ ಇಲ್ಲದೆ ಹಾರಾಡ್ತಾ ಇದ್ದಂತಹ ಧೂಳು ಗಾಳಿಯಲ್ಲಿ ಸೇರಿ ಯಾರ್ದಾದ್ರೂ ಕಣ್ಣಿಗೆ ಬಿದ್ದರೆ ಅವನನ್ನೂ ದಿಕ್ಕು ತಪ್ಪಿಸ್ಬಿಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಮಹತ್ವಾಕಾಂಕ್ಷೆ ಎನ್ನುವಂತಹ ಅಭಿಮಾನ ದುರ್ಯೋಧನನ ದಾರಿ ತಪ್ಪಿಸ್ತು ಅಂತ ಅವನು ಹೇಳ್ತಾನೆ. ಎಂಥ ಅದ್ಭುತವಾದಂತಹ ಚಿಂತನೆ ನೋಡಿ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಏನೂ ಗೊತ್ತಿಲ್ಲದ ಮಹಾಮೇಧಾವಿಯಲ್ಲದ ಸಾಮಾನ್ಯನಾದ ಸಂಜಯನೂ ಸಹ ಗೀತಾಜ್ಞಾನವನ್ನು ಕೇಳಿ ಅವನ ಮನಸ್ಸಿನಲ್ಲಾದಂಥ ಅಗಾಧವಾದ ಪರಿವರ್ತನೆ, ಯಥಾರ್ಥತೆಯನ್ನು ಅರ್ಥ ಮಾಡಿಕೊಳ್ಳಬಹುದಾದಂತಹ ಮಾನಸಿಕ ಸ್ಥಿತಿ ನಿರ್ಮಾಣವಾಯಿತು ಅಂದರೆ ನೀವು ಸಹ ಆ ದಾರಿಯಲ್ಲಿ ನಮ್ಮೊಳಗಿನ ಮನಸ್ಥಿತಿಯನ್ನು ದಿವ್ಯತೆಯನ್ನಾಗಿ ಬದಲಾಯಿಸಿಕೊಳ್ಳುವುದು ಸಾಧ್ಯ ಅಲ್ವಾ? ಓಂ ಶಾಂತಿ. ತುಂಬ ಸಂತೋಷ ವೀಣಕ್ಕ. ನೀವು ಹೇಳಿದ್ರಿ ಅರ್ಜುನನ ಒಂದು ವಿಷಾದ ಇರ್ಬೋದು, ಧೃತರಾಷ್ಟ್ರನ ಮನಸ್ಥಿತಿ ಇರ್ಬೋದು, ಸಂಜಯನ ದಿವ್ಯ ದೃಷ್ಟಿಯಲ್ಲಿ ಆ ಒಂದು ಆಧ್ಯಾತ್ಮಿಕತೆಯ ಅನುಭವ ಇರ್ಬೋದು. ಎಷ್ಟು ಚೆನ್ನಾಗಿ ಆ ಪಾತ್ರ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ ನೀವು. ನಾನು ಅಂದ್ಕೊಳ್ತೀನಿ, ಈ ಥರ ಪಾತ್ರಗಳು ನಮ್ಮ ಸುತ್ತಮುತ್ತಲು ದಿವಸನೂ ನಾವು ನೋಡ್ತಾನೆ ಇರ್ತೀವಿ, ಆದರೆ ಗಮನಿಸ್ದಿರ ಇರ್ಬೋದು ಅಷ್ಟೇನೆ. ನಮ್ಮಲ್ಲೂ ಕೂಡ ಈ ಪಾತ್ರಗಳು ತಾಕಲಾಟ ನಡೀತಾನೆ ಇರುತ್ತೆ ಅಂಥೇಳಿ ಅಂತ ಈ ಹಿನ್ನೆಲೆಯನ್ನು ನೀವು ಇವತ್ತು ತಿಳಿಸ್ಕೊಟ್ಟಿದ್ದೀರಿ. ಭಾಳ ಸಂತೋಷ ಆಗಿದೆ. ಎಲ್ರಿಗೂ ಕೂಡ ಇದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ನನ್ನ ಮನಸ್ಥಿತಿಯಿಂದ ಭಾವಿಸ್ಕೊಳ್ತೀನಿ. ಇಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಹಾಗಾಗಿ ನಿಮಗೂ ಸಹ ಧನ್ಯವಾದಗಳು ವೀಣಕ್ಕ. ವೀಕ್ಷಕರೇ, ಮತ್ತೆ ನಾವು ಈ ಗೀತಾ ಭಾವಧಾರೆಯಲ್ಲಿ ಭಗವದ್ಗೀತೆಯ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಿಳುವಳಿಕೆಯನ್ನು ವೀಣಕ್ಕ ಅವರಿಂದ ಪಡಿತಾ ಹೋಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ ಹಾಗೂ ಓಂ ಶಾಂತಿ.